ಚಾನಲ್. ಇವತ್ತು ಪಾರ್ಟ್ 2 ವಿಡಿಯೋ ತೋರಿಸ್ತೀನಿ. ನಾನು ಫಸ್ಟೇ ಇವಾಗ ರೆಡಿ ಆಗಬೇಕು. ಬನ್ನಿ ಹೋಗೋಣ. ಗೈಸ್, ಇವತ್ತು ನಮ್ಮ ಅತ್ತೆ ಮಗಳು ಮದುವೆಗೆ ನಾನು ಹಾಕ್ತಾ ಇರೋ ಡ್ರೆಸ್ ಇದೇನೆ. ಮೇಕಪ್ ಮಾಡಿಕೊಂಡು ಇವಾಗ ಬಂದೆ. ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸಿ. ಇವಾಗ ಎಲ್ಲ ಹೊರಡ್ತಿದ್ವಿ. ಟಿಲಿ ಹೋಗಿ ಚೌಟ್ರಿ ತಲುಪಿದ್ವಿ. ಅಲ್ಲೆಲ್ಲ ಶಾಸ್ತ್ರ ಮಾಡ್ತಾಯಿದ್ರು. ಹೋಗೋ ತನಕ ಅಲ್ಲೇ ಗಣೇಶ ಆಯಿತು ಅಂತ ಕೈ ಮುಕ್ಕೊಂಡು ಬಂದ್ವಿ. ನಮ್ಮ ಅಮ್ಮ ಅವರೆಲ್ಲ ಅರಿಶಿನ ಕುಂಕುಮ ತಗೋತಾಯಿದ್ರು. ಆದಮೇಲೆ ಒಳಗಡೆ ಬಂದ್ವಿ. ಬಂದ ತಕ್ಷಣನೇ ನಾವು ಊಟಕ್ಕೆ ಅಂತ ಹೋದ್ವಿ. ಅಲ್ಲಿ ಬಿಸಿಬೇಳೆ ಬಾತ್ ಕೊಟ್ಟಿದ್ರು. ಹಾಗೆಯೇ ನನ್ನ ತಂಗಿನೂ ತಿಂದಳು. ಚೆನ್ನಾಗಿತ್ತಂತೆ. ಅವಳಿಗೆ ಊಟ ಸಾಕಾಗಿಲ್ಲ ಅಂತೇಳಿ ನಮ್ಮ ದೊಡ್ಡಮ್ಮನ ಹತ್ರ ಹೋಗಿ ಎತ್ಕೊಂಡು ತಿಂತಾಯಿದ್ಲು. ಅದಕ್ಕೆ ನಮ್ಮ ದೊಡ್ಡಮ್ಮ ಹೋಗು ಎಲ್ಲರ ತಟ್ಟೆಲಿ ಉದ್ದಕ್ಕೂ ತಿನ್ಕೊಂಡು ಬಾ ಅಂತ ಹೇಳಿದರು. ಮತ್ತೆ ಹೋಗಿ ಅವ್ರ ಅಮ್ಮನ ತಟ್ಟೆಲಿ ತಿನ್ಕೊಂಡು ಬಂದಳು. ಅಲ್ಲಿ ಎಲ್ಲರೂ ಅವಳನ್ನೇ ನೋಡ್ತಾಯಿದ್ರು ಅಂದ್ಬಿಟ್ಟು ವಾಪಸ್ ಬಂದ್ಬಿಟ್ಲು. ಊಟ ಮುಗಿಸಿ ಮೇಲ್ಗಡೆ ಬಂದ್ವಿ. ಅಲ್ಲಿ ಗಂಡಿ ಹೆಂಡಿನ ನಿಲ್ಲಿಸ್ಬಿಟ್ಟು ತಾಳಿ ಕಟ್ಟೋಕ್ಕೆ ಪೂಜೆ ಮಾಡ್ತಾಯಿದ್ರು. ನಾವು ಆವಾಗಲೇ ತಾಳಿ ಕಟ್ಟಿರ್ಬೋದು. ಯಾಕಂದರೆ ಸುಮಾರು ಜನ ಮದುವೆಯಲ್ಲಿ ಬೆಳಿಗ್ಗೆನೇ ತಾಳಿ ಕಟ್ಟಿರ್ತಾರೆ. ಇಲ್ಲೂ ಹಾಗೇ ಕಟ್ಟಿರ್ಬೋದು. ತಾಳಿನ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಆಮೇಲೆ ನಾವು ಊಟಕ್ಕೆ ಹೋಗಿ ಮೇಲ್ಗಡೆ ಬಂದಮೇಲೆ ಆವಾಗ ತಾಳಿ ಕಟ್ಟೋಕ್ಕೆ ತಾಳಿ ತಗೊಂಡ್ರು. ಆಮೇಲೆ ಇನ್ನು ಎಲ್ಲರ ಮದುವೆಯನ್ನು ಎಲ್ಲ ಕಡೆ ಯಾವ ಥರ ಮದುವೆ ಮಾಡ್ತಾರೋ ಗಂಡು ಹೆಣ್ಣು ತಾಳಿ ಪೂಜೆ ಮಾಡ್ತಾರೋ ಅದೇ ಥರ ಇಲ್ಲೂ ಕೂಡ ಪೂಜೆ ಮಾಡಿ ತಾಳಿನ ಇವಾಗ ಕಟ್ತಾಯಿದ್ರು. ಮೂರು ಹುಡುಗರೆಲ್ಲ ಜೋರಾಗಿ ಕಿರ್ಚ್ತಾಯಿದ್ರು. ತಾಳಿ ಕಟ್ಟಾದ್ಮೇಲೆ ಅರಿಶಿನ ಕುಂಕುಮ ಹಾಕಿ ಪೂಜೆ ಮಾಡ್ತಾಯಿದ್ರು ಹುಡುಗ. ಅಲ್ಲಿ ಸ್ವಲ್ಪ ತಾಳಿನ ಝೂಮಾಗಿ ತೋರಿಸ್ತಾಯಿದ್ರು. ಅದಾದಮೇಲೆ ದಾರ ಮುಹೂರ್ತ ಕುಣಿಸಿದ್ರು. ಮತ್ತು ರಿಸೆಪ್ಷನ್ಗೆ ಅಂತ ಸ್ಟೇಜೆಲ್ಲ ರೆಡಿ ಮಾಡ್ತಾಯಿದ್ರು. ಕೊನೆಗೂ ಸ್ಟೇಜ್ ರೆಡಿ ಮಾಡಾಯಿತು ಫೈನಲಿ. ಹಾಗೆ ಹುಡುಗ ಹುಡುಗಿನ ಕರ್ಕೊಂಡು ಬಂದರು. ಯಾರು ಬಂದಿದ್ರು ಅಂತೇಳಿ. ಅಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು. ಹಾಗೆಯೇ ನಾವು ಊಟಕ್ಕೆ ಬಂದ್ವಿ. ಗೊತ್ತಿರ್ತಲ್ಲ ಊಟದ ಐಟಮ್ಸ್ ಏನು ಅಂತ. ಹಾಗೆಯೇ ಕೈ ತೊಳ್ಸ್ಕೊಂಡು ಮೇಲ್ಗಡೆ ಬಂದ್ವಿ. ಹುಡುಗ ಹುಡುಗಿ ರಿಸೆಪ್ಷನ್ ಆಗಲೇ ನಿಲ್ಲಿಸ್ಬಿಟ್ಟಿದ್ರು. ಎಲ್ಲ ಹೋಗಿ ಫೋಟೋ ತೆಗೆಸ್ಕೊತಾಯಿದ್ರು. ಇವತ್ತಿನ ಕತೆ ಇಷ್ಟೇ. ಫೈನಲಿ ಮದುವೆ ಮುಗೀತು ನಮ್ಮ ಅತ್ತೆ ಮಗಳದು. ಮನೆಗೆ ಬಂದ್ವಿ. ಈ ಪಾರ್ಟ್ 1 ಪಾರ್ಟ್ 2 ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಬಾಯ್. ಅಡುಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.